ಕೆಲವೇ ದಿನಗಳಲ್ಲಿ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ. ಬೆಳಗಾವಿ ಅಧಿವೇಶನದ ಸಿದ್ಧತೆಗೋಸ್ಕರ ಕೋಟಿ ಕೋಟಿ ವೆಚ್ಚ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. 9 ದಿನಗಳ ಕಾಲ ಅಧಿವೇಶನ ನಡೆಯೋದು. ಈ 9 ದಿನಗಳ ಅಧಿವೇಶನಕ್ಕೆ ಬರೋಬ್ಬರಿ 13 ಕೋಟಿ ರೂಪಾಯಿ ಬೇಕಂತೆ. ಅಂದ್ರೆ ಒಂದು ದಿನಕ್ಕೆ 1 ಕೋಟಿಗೂ ಹೆಚ್ಚು ವೆಚ್ಚ ಮಾಡ್ತಾರಂತೆ. ಬೆಳಗಾವಿ ಜಿಲ್ಲಾಡಳಿತ ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆ ಇದು. ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ಅಧಿವೇಶನ ನಡೆಸೋದು. ಆದರೆ ಉತ್ತರ ಕರ್ನಾಟಕದ ವಿಚಾರಗಳೇ ಚರ್ಚೆ ಆಗಲ್ಲ. ಅಷ್ಟೆಲ್ಲ ಖರ್ಚು ಮಾಡ್ತಾರೆ. ಓಕೆ ಫೈನ್, ಖರ್ಚು ಮಾಡಿ ಏನೋ ಪ್ರಯೋಜನ ಆಗುತ್ತೆ ಅಂತಂದ್ರೆ ಅದು ಬೇರೆ. ಅಷ್ಟೆಲ್ಲ ಖರ್ಚು ಮಾಡಿ ಏನು ಪ್ರಯೋಜನ ಆಗಲ್ಲ ಒಂದು. ಮತ್ತೆ ಅಧಿವೇಶನಗಳಿಗೆ 140 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಈ ಬಾರಿ ಅಧಿವೇಶನಕ್ಕೆ 13 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ. 13 ಕೋಟಿ ರೂಪಾಯಿ 21 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಂದರೆ ನಿಮ್ಮ ದಿನವೊಂದಕ್ಕೆ ಮೋರ್ ದನ್ 1 ಕೋಟಿ. ಒಂದು ದಿನದ ಅಧಿವೇಶನಕ್ಕೆ 1 ಕೋಟಿ. ಆ 1 ಕೋಟಿಯನ್ನು ನೀವು ಬಡವರಿಗೆ ಹಂಚಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಮನೆ ಮಟ್ಟ ಕೊಟ್ಟರೆ ಮಿನಿಮಮ್ 25ರಿಂದ 30 ಬಡವರು ಮನೆ ಕಟ್ಕೊಂಡು ಆರಾಮಾಗಿರ್ತಾರೆ. ಅದನ್ನು ಒಂದು ದಿನಕ್ಕೆ ವೆಚ್ಚ ಮಾಡೋದಕ್ಕೆ ಹೊರಟಿದೆ ಅಧಿವೇಶನ. ಅಲ್ಲೇನಾಗುತ್ತೆ, ಗೌಜು ಗದ್ದಲ, ಅವ್ರದ್ದು ಇವ್ರದ್ದವ್ರಿಗೆ ಹಿಡ್ಕೊಂಡು ಇಡೀ ದಿನ ಗೌಜು ಗದ್ದಲ ಮಾಡಿಕೊಂಡು ಆಮೇಲೆ ಶನಿವಾರ ಭಾನುವಾರ ಮಜಾ ಮಾಡ್ಕೊಂಡು ಮನೆಗೆ ಬರೋದಕ್ಕೆ, ಬೆಳಗಾವಿಗೆ ಹೋಗಿ ಅಧಿವೇಶನ ಮಾಡೋದಕ್ಕೆ 13 ಕೋಟಿ ರೂಪಾಯಿ 9 ದಿನಕ್ಕೆ ಖರ್ಚು ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾರಂತೆ. ಈಗ ಈ ಪ್ರಸ್ತಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಖರ್ಚು ಮಾಡೋ ಅಗತ್ಯತೆ ಅನಿವಾರ್ಯತೆ ಇದೆಯಾ? ಆಯಿತು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನಾದರೂ ಬಗೆಹರಿಸುವ ಚರ್ಚೆಗಳಿಲ್ಲ ಆಗತ್ತಾ ಕೇಳಿದ್ರೆ ಅದು ಆಗಲ್ಲ. ಆ ಪುರುಷಾರ್ಥಕ್ಕೆ ಯಾಕೆ 13 ಕೋಟಿ ಖರ್ಚು ಮಾಡಬೇಕು ಅನ್ನುವ ಚರ್ಚೆ ಕೂಡ ಈಗ ಆರಂಭ ಆಗಿದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಉತ್ತರ ಕರ್ನಾಟಕಕ್ಕೆ ಏನಾದರೂ ಪ್ರಯೋಜನ ಆಗೋದಿದ್ರೆ ನಾನು ಆಗಲೇ ಹೇಳಿದಾಗ 13 ಅಲ್ಲ 20 ಕೋಟಿ ಬೇಕಾದರೂ ಖರ್ಚು ಮಾಡಿ ಅಧಿವೇಶನ ಮಾಡಬಹುದು. ಇಲ್ಲಿ ಕೇವಲ ಗದ್ದಲ, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಸ್ವಹಿತಾಸಕ್ತಿಯ ಗಲಾಟೆ ಮಾಡೋದಕ್ಕೆ ನಿಮ್ಮ ತೆರಿಗೆ 13 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾ ದೀಪ? ಪ್ರಣತ್, ಬೆಳಗಾವಿಯಲ್ಲಿ ಸೆಷನ್ ಮಾಡುವಂತಹ ಉದ್ದೇಶ ಇಷ್ಟೇ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ಅದಕ್ಕೊಂದು ಶಾಶ್ವತ ಪರಿಹಾರಗಳನ್ನ ನೀಡಬೇಕು ಅನ್ನುವಂತಹದ್ದು. ಬೆಂಗಳೂರಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ವಿಚಾರ ಬಂದಾಗ ಅದನ್ನ ಮುಂದೂಡಿಕೆ ಮಾಡ್ಕೊಂಡು ಹೋಗಲಾಗುತ್ತೆ. ಹಾಗಾಗಿ ಅಲ್ಲಿನ ಭಾಗಕ್ಕೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿಯೇ ಬೆಳಗಾವಿ ಅಧಿವೇಶನವನ್ನ ಮಾಡ್ತಾ ಇರುವಂತಹದ್ದು. ಇಲ್ಲಿಯವರೆಗೆ 12 ಅಧಿವೇಶನಗಳಾಗಿವೆ. ಇದು 13ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರುವಂತಹದ್ದು. ಇಲ್ಲಿಯವರೆಗೆ ಸುಮಾರು 140 ಕೋಟಿ ಖರ್ಚಾಗಿದೆ. ಇದೀಗ ಈ ಬಾರಿ ನಡೆಯುವಂತಹ ಅಧಿವೇಶನಕ್ಕೆ 13.21 ಕೋಟಿಯನ್ನ ವೆಚ್ಚ ಆಗುತ್ತೆ ಅಂತೇಳಿ ಒಂದು ಪ್ರಸ್ತಾವನೆಯನ್ನ ಬೆಳಗಾವಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹದ್ದು. ನೀವು ಹೇಳಿದಂತೆ ಅಧಿವೇಶನ ನಡೀಲಿ, ಉತ್ತರ ಕರ್ನಾಟಕದ್ದು ಚರ್ಚೆ ಆಗಲಿ ಅನ್ನುವಂತಹದ್ದಷ್ಟೇ. ಆದ್ರೆ ಅದಕ್ಕೆ ಪ್ರಯೋಜನ ಏನು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಾರಿ ನಡೀತಾ ಇರುವಂತಹ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ವಕ್ಫ್ ವಿಚಾರ ಚರ್ಚೆ ಆಗುತ್ತೆ, ಮೂಡಾ ವಿಚಾರ ಚರ್ಚೆ ಆಗುತ್ತೆ, ವಾಲ್ಮೀಕಿ ವಿಚಾರ ಚರ್ಚೆ ಆಗುತ್ತೆ, ಸದ್ದು ಗದ್ದಲ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಮಾತ್ರ ಚರ್ಚೆ ಆಗಲ್ಲ ಅನ್ನುವಂತಹದ್ದು ಆ ಭಾಗದ ಒಂದಿಷ್ಟು ಜನರ ಅನಿಸಿಕೆ ಹಾಗೂ ಚರ್ಚೆ. ಅದು ನಿಜ ಕೂಡ ಹೌದು. ಹಾಗಾಗಿ ಇಷ್ಟು ಹಣವನ್ನ ಖರ್ಚು ಮಾಡಿ, ತೆರಿಗೆ ಹಣವನ್ನ ಅಂದ್ರೆ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿ ಇವನ್ನೆಲ್ಲ ಚರ್ಚೆ ಮಾಡೋದಕ್ಕೆ, ಹೊಡೆದಾಟ ಮಾಡ್ಕೊಳ್ಳೋದಕ್ಕೆ, ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಎದ್ದಿರುವಂತಹದ್ದು. ಇದಕ್ಕೆ ಸರ್ಕಾರವೇ ಸರಿಯಾದ ರೀತಿಯಾದಂತಹ ಉತ್ತರ ಕೊಡಬೇಕು. ಸರಿಯಾದ ರೀತಿಯಾಗಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಬೇಕು. ಅಧಿವೇಶನದಲ್ಲಿ ಸಮಸ್ಯೆಗಳು ಏನ್ ಬರುತ್ತೆ ಅದೆಲ್ಲದಕ್ಕೂ ಕೂಡ ಅವರು ಒಂದ್ ರೀತಿಯಾಗಿ ಶಾಶ್ವತ ಪರಿಹಾರಗಳನ್ನ ಒದಗಿಸೋದಕ್ಕೆ ಆಗ್ಬೇಕು. ನಾ ಹೇಳಿದಂತೆ 140 ಕೋಟಿ ಏನು ಖರ್ಚು ಮಾಡ್ತಾ ಇದ್ದಾರೆ, ಇಷ್ಟೇ ಸಾಕಿತ್ತು ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡೋದಕ್ಕೆ. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕ ಒಂದಿಷ್ಟು ಭಾಗಗಳಲ್ಲಿ ಅದೇ ರಸ್ತೆ ಕೆಟ್ಟಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲವೂ ಕೂಡ ಇಲ್ಲ. ಆದ್ರೆ ಅಧಿವೇಶನದ ನೆಪದಲ್ಲಿ ಇಷ್ಟೊಂದು ಹಣ ಖರ್ಚು ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.